ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಸೊ ಇವತ್ತು ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಒಂದೇ ದಿನದಲ್ಲಿ ಮಳೆ, ಚಳಿ, ಬೇಸಿಗೆ ಮೂರೂ ಬಂದು ಹೋಗ್ತಾಯಿದೆ. ಸ್ವಲ್ಪ ಹೊತ್ತು ಬಿಸಿಲು, ಸ್ವಲ್ಪ ಹೊತ್ತು ಮಳೆ, ಸ್ವಲ್ಪ ಹೊತ್ತು ಚಳಿ ಸ್ಟಾರ್ಟ್ ಆಗಿ ಹೋಗಿದೆ. ಬೆಳಗ್ಗೆನೇ ಬೆಂಗಳೂರಲ್ಲಿ ವಾತಾವರಣನೇ ಚೇಂಜ್ ಆಗಿದೆ. ನಿನ್ನೆನೂ ಅಷ್ಟೇ ಸ್ವಲ್ಪ ನಾವು ಬರೋವಾಗೂ ಸ್ವಲ್ಪ ಇದಿತ್ತು. ಸೊ ಅದೇ ಅವ್ವನೂ ಹೇಳ್ತಾಯಿತ್ತು, ಏನವ್ವ ನಿಮ್ಮೂರಿಗೆ ಒಂದೇ ದಿನದಾಗೆ 3 ಕಾಲ ಬಂದು ಹೋಗ್ತೈತೆ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಹೇಳ್ತಾಯಿತ್ತು ಅವ್ವನು. ನೆನ್ನೆ ತಲೆ ತೊಳ್ಕೊಂಬಂದಿದ್ರಲ್ಲ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕೂತೈತೆ ಅವ್ವ. ತುಂಬ ಕಾಲು ನೋವು ಅಂತ ಬೇರೆ ಹೇಳ್ತಾಯಿತ್ತು. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಪೂಜೆ ಆಗಿಲ್ಲ, ನಂದು ಪೂಜೆ ಮಾಡಿ ಅಡುಗೆ ಮಾಡಬೇಕು ಅವಂಗೆ. ಬೆಳಗ್ಗೆ ನಮ್ಮ ಮನೆಯವ್ರು ಆಗಲೇ ತೊಗೊಂಡೋಗಿದ್ದಾರೆ. ಮೂಲಂಗಿ ಚಟ್ನಿ ಮಾಡಿದ್ದೀನಿ. ಇವಾಗ ಮುದ್ದೆ ಮಾಡಿಕೊಡ್ಬೇಕು ಅವುಗೆ. ಮೂಲಂಗಿ ಚಟ್ನಿ, ಅನ್ನ ಎಲ್ಲ ಮಾಡಿದೆ. ಮುದ್ದೆ ಒಂದು ಮಾಡೋಕ್ಕೂ ನಮ್ಮ ಮನೆಯವರೆಲ್ಲ ತಗೊಂಡೋದ್ರು ಊಟಕ್ಕೆ. ಇಲ್ಲ ಸೋರಲ್ಲಿ ಬಿಡವ. ಇವಾಗ ಪೂಜೆ ಮಾಡಿಬಿಟ್ಟು ಮುದ್ದೆ ಮಾಡಬೇಕು. ಚೆಂಡು ಹಚ್ಚಿ ನಮ್ಮ ಯಾಕೆ ಅವುಗೆ ನೀನು ಕೆಳಕ್ಕೆ ಬಗ್ತತಿ. ಇದು ಎಣ್ಣೆ ಅಷ್ಟಲ ಕೆಳಕ್ಕೆ ನೀತತಿ. ನಾನು ಹಚ್ಚಿದ್ರೆ ಗುಯ್ಯ ಬಟ್ಟ ಅಂತ ಹಚ್ಚಿಸ್ಕೊಂತಿದ್ದಿಲ್ಲ. ಈಗ ನೋಡು, ನೀನು ಹಚ್ಚೋದಕ್ಕೆ ಕುತ್ಕೊಂಡು ನಾನು ಹಚ್ಚು ಅಂತ. ನೀನು ಅಲ್ಲಿ ಮಂಚನ ಕುತ್ಕೊಳ್ಳವ, ಹಂಗಾರೆ ಸರಿ ಹೋಗತಿ. ಮಾಡಿದೆ ಏನು ಇವಾಗ? ನೀನೇನು ಮಖ ತೋರಿಸ್ತಾ ಇದೀಯಾ? ಇಲ್ಲ ಮಾಡ್ತೀನಿ ನಾನು. ಇನ್ನೊಂಚೂರು ನತ್ತಿಗೆ ಹಾಕಿ ಹಿಂದಕ್ಕೆ ಸ್ವಲ್ಪ ಜಾಸ್ತಿ ಹಾಕು. ಅವನು 6 ತಿಂಗಳಿಗೆ ಒಂದ್ಸತಿ ಹಾಕ್ಯನ. ಅದು 6 ತಿಂಗಳು ವರ್ಷ ಆದರೂ ಇಲ್ಲ. ಅದೇ ನಾನು ಹಾಕಿದರೆ ಚೆಂಡು ಹಚ್ಚಿನ ಇವಾಗ ಮ್ಯಾಕೆ. ಸೊ ನಾನು ಪೂಜೆ ಎಲ್ಲ ಮುಗೀತು. ಮುದ್ದೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಇಟ್ಟಿದ್ದೀನಿ. ಲೇಟ್ ಆಗೋಯ್ತು. ಅವ್ವ ಎಷ್ಟೊತ್ತಲ್ಲೇ ಊಟ ಮಾಡೋದು ಊರಾಗಿ. ನಾನಿವಾಗ ಸ್ವಲ್ಪ ಕೆಲಸ ಮಾಡ್ಕೊತ ಸ್ನಾನಗಿನ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅನ್ನನೇ ಊಟ ಮಾಡ್ಕೊತೀನಿ ಅಂತು. ಅದು ಅನ್ನ ಅದು ಸಮಾಧಾನ ಆಗಲ್ಲ ಹೋಗಿ. ಅದಕ್ಕೆ ಅತ್ಲಾಗೆ ಒಂದು ಚಿಕ್ಕದಾಗಿ ಮುದ್ದೆ ಮಾಡ್ಕೊಡೋಣ ಅಂತಂದು ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅವ್ವ ತಲೆ ಬಾಚ್ಕೊತೈತೆ. ತಲೆ ಬಾಚ್ಕೊಳ್ಳೋ ಅಷ್ಟರಲ್ಲಿ ಇದೊಂದು ಮುದ್ದೆ ಮಾಡಿಕೊಡ್ತೀನಿ. ಬೆಳಗ್ಗೆ ಊಟ ಮಾಡಿದ್ರೆ ಮತ್ತೆ ನೈಟೇ ಊಟ ಮಾಡೋದು. ಮಧ್ಯಾಹ್ನ ಊಟ ಮಾಡಲ್ಲ ಅವನು. ನಾವು ಮಧ್ಯಾಹ್ನ ಊಟ ಮಾಡಲ್ಲ. ಹಾಗಾಗಿ ಮುದ್ದೆ ಉಂಡ್ರೆ ಸ್ವಲ್ಪ ಅವ್ರಿಗೂ ಇದಿರುತ್ತೆ. ನಾನು ಈ ಕಡೆ ಬಂದಮೇಲೆ ಅದು ಮರಿ ಇತ್ತು. ಆವತ್ತು ನಾವು ಬರೋ 2 ದಿನ ಮುಂಚೆ ಹುಟ್ಟಿದ ಮರಿ. ಅದು ತೀರ್ಕೊಂತಂತೆ. ಅದು ಚಿಕ್ಕ ಮರಿ. ಸೊ ಅಣ್ಣ ಫೋನ್ ಮಾಡಿ ಹೇಳ್ದ, ಈ ಥರ ಚಿಕ್ಕದು ಮರಿ ತೀರ್ಕೊಂತದು, ಏನಾಗುತ್ತೋ ಗೊತ್ತಿಲ್ಲ. ನೈಟು ಅವ್ವನ ನಾವು ಈ ಕಡೆ ಬಂದಿದ್ದೀವಿ, ನೈಟು ತೀರ್ಕೊಂಡೈತೆ ಅದು ಮರಿ. ಕೇಳ್ಬಿಟ್ಟು ನನಗೂ ಸಖತ್ ಬೇಜಾರಾಗೈತೆ. ಅದ್ರ ಹಿಂದಿಂದ ಒಂದು 2-3 ದಿನ ಆಚೆಗೆ ಒಂದು ಪಟ್ಲಿ ತೀರ್ಕೊಂಡಿತ್ತು. ಅಂದರೆ ಟಗರು ಒಂದು 10-15 kg ಬರೋದದು. ಸೊ ಅದೂ ತೀರ್ಕೊಂತು ನಾವು ಬರೋ ಒಂದು 2 ದಿನ ಮುಂಚೆ. ಇವಾಗ ನೋಡಿದ್ರೆ ಇದು ಚಿಕ್ಕ ಮರಿ ತೀರ್ಕೊಂಡೈತಂತೆ ನಾವು ಬಂದಿದ್ದೀನಾನೆ. ಅದು ಕೇಳಿ ನನಗೂ ಬೇಜಾರಾಗೋಯ್ತು. ಸೊ ಯಾಕೋ ತುಂಬ ಕುರಿಗಳು ಸಾಯ್ತಾಯಿದೆ. ಏನೋ ಹುಷಾರಿರ್ಲಿಲ್ವಂತೆ ಕುರಿಗಳಿಗೆ. ಹಾಗಾಗಿ ಎಲ್ಲ ಕುರಿಗೂ ಜ್ವರಗಳು ಸ್ಟಾರ್ಟ್ ಆಗೈತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವ್ವ ಬೇಜಾರು ಮಾಡ್ಕೊಂಡವ್ರೆ. ಕುರಿಗಳು ಹಿಂಗಾಯ್ತಲ್ಲ ಅಂತ ಅವಗೂ ಬೇಜಾರು. ಯಾಕೆಂದರೆ ನಮ್ಮವ್ವ ಕುರಿ ದನ ಕರು ಅಂದ್ಕೊಂಡು ಇದು ಮಾಡಿದ್ದಲ್ಲ. ಅದು ಹೇಳ್ದಾಗ ಅವ್ಗೆ ಬೇಜಾರಾಗೋಯ್ತು, ಕುರಿಗಳು ಹಿಂಗೆ ತೀರ್ಕೊಂಡೈತೆ ಅಂತ. ಈ ಥರ ಆದರೆ ಅಂದರೆ ಸಾಕಿ ಮಾಡಿ ಎಲ್ಲ ಹಿಂಗೆ ಆಗ್ಬಿಟ್ರೆ ಬೇಜಾರಾಗುತ್ತೆ. ಬಂದಾಗಿಂದನೂ ಪಾಪ ಅದು ಮೈನೋವಲ್ಲ ಅವ್ಗೆ. ದೂರ ಬೇರೆ ಕುತ್ಕೊಂಬಂದ್ರಲ್ಲ, ರಾತ್ರಿ ಬರೋದು ಬೇರೆ ಲೇಟ್ ಆಯಿತು. ನಾವು ಬರೋ ಅಷ್ಟರಲ್ಲಿ ಆಗಲೇ ನಮ್ಮ ಯಜಮಾನ್ರು ಸ್ವಲ್ಪ ಉಪ್ಪಿಟ್ಟು ರೆಡಿ ಮಾಡಿದರು. ಬಂದು ಉಪ್ಪಿಟ್ಟೆಲ್ಲ ತಿನ್ಕೊಂಡು ಮಲ್ಕೊಂಡ್ವಿ ನಾವು. ಅದು ಪಾಪ ದೂರ ಕುತ್ಕೊಂಬಂದೈತಲ್ಲ, ಕಾಲು ಮೈಕೈ ಎಲ್ಲ ನೋವಾದಂಗೆ ಆಗೈತವು. ಕಾಲು ನೋವು ಕಮ್ಮಿ ಆದ್ವೇನವ? ಕಾಲು ನೋವು
ಹಾಂ ಸಣ್ಣ ಮಾಡ್ಕೊಡ್ತೀನಿ ಕಣವ. ಬರೀ ಅನ್ನ ಏನು ಉಂಟಿದ್ದಾಗ ಸಣ್ಣದೊಂದು ಮುದ್ದೆ ಮಾಡ್ಕೊಡ್ತೀನಿ. ಮುದ್ದೆಗೆ ಹಿಟ್ಟು ಹಾಕಿದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.